ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇವ್ರಿ. ನೀವು ಟೊಮೆಟೊ ಕೆಚಪ್ನ ಇಷ್ಟು ಈಸಿಯಾಗಿ ಮಾಡ್ಕೋಬಹುದಾ ಅಂತ ನಿಮ್ಗೆ ಗೊತ್ತಾಯ್ತಂದ್ರಿ ನೀವು ಹೊರಗಡೆಯಿಂದ ತರಂಗೆ ಇಲ್ರಿ, ಮನೇಲಿ ರೆಡಿ ಮಾಡ್ಕೋತೀರಿ. ಅಷ್ಟು ಈಸಿ ಐತ್ರಿ. ಮತ್ತೆ ಅಗದಿ ಕಡಿಮೆ ಸಾಮಗ್ರಿಯಲ್ಲಿ ನೀವು ಮಾಡ್ಕೋಬಹುದ್ರಿ. ಅದನ್ನ ಯಾವ ರೀತಿ ಮಾಡೋದಂತ ನೋಡೋಣ್ರಿ. ಮೊದ್ಲಿಗೆ ನಾನು ಇಲ್ರಿ ಒಂದ್ ಅರ್ಧ ಕೆಜಿ ಆಗೋಷ್ಟು ಹಣ್ಣಾಗಿರೋ ಟೊಮೆಟೊ, ಅಂದ್ರೆ ಸ್ವಲ್ಪ ಕೆಂಪಗಾಗಿರೋ ಟೊಮೆಟೊನ ತಗೊಂಡೇನ್ರಿ. ಅದನ್ನ ಚೆನ್ನಾಗಿ ತೊಳೆದು ಈ ತರ ರೀ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಈಗ ಒಂದ್ ಪಾತ್ರೆಗೆ ನಾನು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಸೇರಿಸಿ ಇದನ್ನ ಬಾಯ್ಲ್ ಆಗಕ್ ಬಿಡ್ಬೇಕ್ರಿ. ಸ್ವಲ್ಪ ಕುದಿಸ್ಕೋಬೇಕ್ರಿ. ಅದಕ್ಕ ನಾನು ಒಂದ್ 2-3 ಎಸಳು ಬೆಳ್ಳುಳ್ಳಿ, ಆಮೇಲೆ ಲವಂಗ, ಚಕ್ಕೆ, ಆಮೇಲೆ ಒಂದ್ 2-3 ಎಸಳು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನ್ರಿ. ಅದನ್ನ ಹಾಕೊಂಡು ಇದನ್ನ ಏನ್ ಮಾಡ್ಬೇಕ್ರಿ, ಒಂದ್ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ಇದನ್ನ ಏನ್ ಮಾಡ್ಬೇಕ್ರಿ, ಕುದಿಸ್ಕೋಬೇಕ್ರಿ. ನೋಡ್ರಿ ಟೊಮೆಟೊ ಎಲ್ಲ ಈಗ ಸಾಫ್ಟ್ ಆಗಿದಾವ್ರಿ. ನಾನಿಲ್ರಿ ಹಣ್ಣಾಗಿರೋ ಟೊಮೆಟೊ, ಕೆಂಪಗಿರೋ ಹುಳಿ ಇರೋ ಟೊಮೆಟೊ ತಗೊಂಡಿರೋದ್ರಿಂದ ನಾನಿಲ್ರಿ ವಿನೆಗಾರ್ನ ಯೂಸ್ ಮಾಡಿಲ್ರಿ. ಸ್ವಲ್ಪ ಹೈಬ್ರಿಡ್ ಅದು ತಗೊಂಡಿದ್ರಂದ್ರೆ ನೀವು ವಿನೆಗಾರ್ನ ಹಾಕಿ ಮಾಡ್ಕೋಬಹುದ್ರಿ. ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದಾವ್ರಿ. ಅದ ಪೂರ್ತಿ ತಣ್ಣಗಾದ ತಕ್ಷಣ ನಾನಿಲ್ರಿ ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ ಅನ್ನ ರೆಡಿ ಮಾಡ್ಕೊಂಡ್ರಿ. ಈಗ ಇದನ್ನ ನಾನು ಪೂರ್ತಿ ಏನ ಮಾಡೇನ್ರಿ, ನುಣ್ಣಗೆ ರುಬ್ಕೊಂಡೇನ್ರಿ. ಇದನ್ನ ಚೆನ್ನಾಗಿ ನೀವು ಸಾಫ್ಟ್ ಆಗುವವರೆಗೂ ಬಾಯ್ಲ್ ಮಾಡ್ಕೊಂಡ್ರಿ ಅಂದ್ರೆ ಈ ತರ ಗಟ್ಟಿಯಾಗಿ ಪೇಸ್ಟ್ ಬರ್ತೈತ್ರಿ. ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಬಂದೈತ್ರಿ. ಈ ರೀತಿ ಆದ ತಕ್ಷಣ ನಾನಿಲ್ರಿ ಒಂದ್ ಪಾತ್ರೆಗೆ ಏನ್ ಮಾಡತ್ತೇನ್ರಿ, ಒಂದ್ ಜರಡಿ ಇಡ್ಕೋತೇನೆ ಅಥವಾ ಚಾನ್ಗಿ ತಗೊಂಡೆ ಈ ತರ ಏನ್ ಮಾಡ್ಬೇಕ್ರಿ, ಟೊಮೆಟೊ ಪೇಸ್ಟ್ ಅನ್ನ ಹಾಕಿ ಈ ತರ ನಾವು ಜರಡಿ ಇಡ್ಕೋಬೇಕಂದ್ರೆ ಏನಾಗ್ತೈತ್ರಿ, ಟೊಮೆಟೊದಲ್ಲಿರುವ ಬೀಜ ಅದು ಎಲ್ಲ ಇರ್ತೈತಲ್ಲ ಗಟ್ಟಿ ಪದಾರ್ಥ, ಅದೆಲ್ಲ ಉಳಿದ್ ಬಿಡ್ತೈತ್ರಿ. ಪೇಸ್ಟ್ ಅಷ್ಟ ಬರ್ತೈತ್ರಿ. ಅಂದ್ರೆ ಚೆನ್ನಾಗಿ ಸಾಸ್ ಮಾಡ್ಕೋಕ್ ಚಲೋ ಆಗ್ತೈತ್ರಿ. ಅದಕ್ಕ ನಾನಿಲ್ಲಿ ನೋಡ್ರಿ ಅದ್ ಮೇಲ್ಗಡೆ ಉಳಿದಿರೋದೆಲ್ಲ ಏನ ಬೀಜ ಇತ್ತಲ್ರಿ ಅದನ್ನೆಲ್ಲ ತೆಗದೇನ್ರಿ. ಪೇಸ್ಟ್ ಅಷ್ಟ ಹಾಕೊಂಡು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಬಾಯ್ಲ್ ಮಾಡ್ಕೋಬೇಕ್ರಿ. ಈಗ ಅದಕ್ಕ ನಾನಿಲ್ರಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ, ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾವು ಗಟ್ಟಿ ಆಗುವವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಇರ್ಬೇಕ್ರಿ. ನೋಡ್ರಿ ಅದು ಕುದಿ ಬಂದು ಗಟ್ಟಿ ಹಾಕೋತ ಬರತೈತ್ರಿ. ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೋತ ಏನಾಗ್ತೈತ್ರಿ, ಗಟ್ಟಿ ಹಾಕೋತ್ ಬರ್ತೈತ್ರಿ. ಈ ತರ ಪೇಸ್ಟ್ ಆಗ್ಬೇಕ್ರಿ, ಸ್ವಲ್ಪ ಗಟ್ಟಿ ಆಗ್ಬೇಕಂದ್ರೆ ಏನಾಗ್ತೈತ್ರಿ, ಪರ್ಫೆಕ್ಟ್ ಆಗಿ ರೆಡಿ ಆಗೈತೆ ಅಂತ ತಿಳ್ಕೊಬೋದ್ರಿ. ನೋಡ್ರಿ ಇಷ್ಟ ಈಸಿಯಾಗಿ ನೀವು ಮಾಡ್ಕೋಬೋದ್ರಿ. ನೋಡ್ರಿ ಅದ ಗಟ್ಟಿ ಆಗೈತ್ರಿ. ಈಗ ನಾನು ಅದಕ್ಕ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕತ್ತೇನ್ರಿ, 1 ಟೇಬಲ್ ಸ್ಪೂನ್ ಆಗೋಷ್ಟು. ಅದನ್ನು ಹಾಕೊಂಡು ನೀವು ಮತ್ತೆ ಒಂದ್ 2-3 ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ರೀ ಚೆನ್ನಾಗಿ ಗಟ್ಟಿಯಾಗಿ ಆಗ್ತೈತ್ರಿ. ನೋಡ್ರಿ ಟೊಮೆಟೊ ಕೆಚಪ್, ಟೊಮೆಟೊ ಸಾಸ್ ಮಾಡೋದು ಇಷ್ಟ ಈಸಿ ಅಂತ ಗೊತ್ತಾಯ್ತಂದ್ರ ನೀವ್ ಹೊರಗಡೆ ತರಂಗಿಲ್ರಿ. ನೋಡ್ರಿ ಇದ ಗಟ್ಟಿ ಆಗೈತ್ರಿ. ಈಗ ಈ ರೀತಿ ಆಗ್ಬೇಕ್ರಿ. ನಾವು ಈ ತರ ಚಮಚದಿಂದ ಬಿಟ್ಟು ನೋಡ್ಬೇಕ್ರಿ. ಈ ಪರ್ಫೆಕ್ಟ್ ಅಳತೆಯಲ್ಲಿ ನಮ್ಗ ರೆಡಿ ಆಗೈತೆ ಅಂತ ತಿಳ್ಕೊಬೇಕ್ರಿ. ಅಥವಾ ನಾನಿಲ್ರಿ ಒಂದ್ ಪ್ಲೇಟ್ಗೆ ಬಿಟ್ಟು ತೋರಿಸ್ತಾ ಇದೀನಿ. ಒಂದ್ ಪ್ಲೇಟ್ ಮೇಲೆ ಹಾಕೊಂಡು ಈ ತರ ರೀ ನೋಡ್ಬೇಕ್ರಿ. ಅದ ಪ್ಲೇಟ್ಗೆ ಅಂಟ್ಕೋಬೇಕ್ರಿ, ಬೀಳ್ಬಾರ್ದ್ರಿ. ಅಂದ್ರೆ ಏನಾಗೈತ್ರಿ, ಟೊಮೆಟೊ ಸಾಸ್ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ನೋಡ್ರಿ ಇದ ಗಟ್ಟಿಯಾಗಿ ಪರ್ಫೆಕ್ಟ್ ಆಗಿ ಟೊಮೆಟೊ ಕೆಚಪ್, ಟೊಮೆಟೊ ಸಾಸ್ ರೆಡಿ ಆಗೈತ್ರಿ. ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದೈತ್ರಿ. ಸಿಹಿ ಖಾರ ಟೊಮೆಟೊ ಕೆಚಪ್, ಟೊಮೆಟೊ ಸಾಸ್ ರೆಡಿ ಆಗೈತ್ರಿ. ನೀವು ಇದನ್ನ ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಇಷ್ಟ ಈಸಿ ಅಂತ ಗೊತ್ತಾಯ್ತಂದ್ರ ನೀವು ಹೊರಗಡೆ ತರೋ ಅವಶ್ಯಕತೆ ಇಲ್ರಿ. ಈ ರೀತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಹೇಗಿದೆ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.